ಸಿನಿಮಾದಲ್ಲಿ ನೋಡೋಕೆ ಬಯಸ್ತೀವಿ ರೀ. ಇಷ್ಟು ಒಳ್ಳೆ ಹುಡುಗ ಒಂದು ಸಿನಿಮಾ ಆಪರ್ಚುನಿಟಿ ಸಿಗಲಿ ಅವ್ರಿಗೆ ಅಂತ. ನೀವು ಅದೇ ಥರ ಬಯಸ್ಲಿಕ್ಕತ್ತೀರೇನ್ರಿ ಅಂತ? ಇಲ್ಲ, ನನಗೆ ಬಿಗ್ ಬಾಸ್ ಮುಗ್ದಿಂದಾಗ 2-3 ಜನ ಬಂದಿದ್ರು ಪಿಕ್ಚರ್ ಮಾಡ್ತೀವಿ ಅಂತಾರೆ. ನಾನು ಒಳ್ಳೆ ರೀ, ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ? ನನಗೆ ಪಿಕ್ಚರ್ ನನಗೆ ಆ್ಯಕ್ಟಿಂಗ್ ಬರೋಂಗಿಲ್ಲ, ಹಂಗಾಗಿ ಮಾಡೋಂಗಿಲ್ಲ. ಮತ್ತು ಸುಮ್ಮನೆ ಎಂತಿಂಥ ದೊಡ್ಡ ಹೀರೋಗಳು ಪಿಕ್ಚರ ಓಡಂಗಿಲ್ಲ. ಈಗ ನಮ್ದು ಈಗ 4 ದಿನ ಹೆಸರೈತಿ ಹಾಕ್ಕೊಂಡು ಮಾಡ್ತಾರೆ. ಪಾಪ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಿಡ್ತದೆ. ಅವ್ರು ರೊಕ್ಕ ಹಾಕಿರ್ತಾರೆ. ಓಡ್ತಂದ್ರೆ ಚಲೋ, ಓಡಲಿಲ್ಲ ಅಂದ್ರೆ ಪಾಪ ಇದಕ್ಕೆ. ಮತ್ತು ನಮಗೂ ಸುಮ್ಮನೆ ಎದಗಬೇಕಂತ ಊರಾಗಿರೋದು ಅಷ್ಟೇ. ನಿಜವಾಗ್ಲೂ ಸೂಪರ್ ಬಿಡಿ ನೀವು. ಒಳ್ಳೊಳ್ಳೆ ಆಫರ್ಸೇ ಬಂದಿತ್ತಾ? ಹಾಂ, ಬಂದಿತ್ತಕ್ಕ ಪಿಕ್ಚರ್. ಭಾಳ ಪಿಕ್ಚರ್ ಬಂದಿದ್ದವು. ನಾವು ಅಲ್ಲೇ ಸೈಡು ಫ್ರೆಂಡ್ಶಿಪ್ಪು ಆ ಥರದ್ದು ಕ್ಯಾರೆಕ್ಟರು ಇಲ್ಲ. ಸಿಂಗರ್ ಹಾಡಿದ್ದೀನಿ, 2-3 ಪಿಕ್ಚರ್ಗೆ ಹಾಡಿದ್ದೀನಿ. ಅವು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಬಿಟ್ಟಾಗ ಇನ್ನೂ ಬಂದಿಲ್ಲ. ಹಾಂ ಪಿಕ್ಚರ್ಗಳು ನೋಡ್ತಿರ್ತೀರೇನ್ರಿ ನೀವು? ನೋಡ್ತೀನಕ್ಕ, ನೋಡ್ತೀನಿ. ರೀಸೆಂಟಾಗಿ ನೋಡಿಲ್ಲ, ನೋಡ್ತೀನಿ. ಈಗ ನಿಮ್ಮ ಕಡೆ ಬಾಲ್ ಜಾಸ್ತಿ ನಾಟಕ ಪಿಕ್ಚರ್ ಎಲ್ಲ ನೋಡೋದು ಜಾಸ್ತಿ ತಾನೆ? ನೀವ್ಯಾಕೆ ನೋಡ್ತಿಲ್ಲ? ಕುಡಿ ಕಾಯ್ಕೊಂಡು ಸುಮ್ಮನೆ ಅದ್ರ ಜೊತೆ. ನಾನು ಊರಾಗಿದ್ದೆ ಸ್ವಲ್ಪ, ಹಂಗಾಗಿ ಮನೆ ಕಟ್ಟಾಗ್ತಿದ್ವಿ, ಹಂಗಾಗಿ. ಮನೆ ಕಟ್ತಾ ಇದ್ದೀರಾ? ಪೂರ್ತಿ ಆಯ್ತಾ? ಆಕೈತಕ್ಕ, ಇನ್ನೊಂದು 2-3 ತಿಂಗಳ. ಬಿಗ್ ಬಾಸ್ ಅಮೌಂಟ್ ಬಂತಲ್ಲ ಫುಲ್ಲು? ಹಾಂ, ಫುಲ್ ಬರಲಿಲ್ಲ. 35 ಬಂದ ಟ್ಯಾಕ್ಸ್ ಕಟ್ಟಾಗಿ. ಏನು ಮಾಡಿದ್ರು ಹನುಮಂತಣ್ಣ 35 ಲಕ್ಷ? ಏನು ಮಾಡಿಲ್ಲ, ಅದೇ ಮನೆ ಕಟ್ಸಾಕತ್ತೀನಿ. ಮನೆ ಕಟ್ಟಿಸಿ ಮದುವೆ ಮಾಡ್ಕೊಂಡು. ಓಕೆ, ಸದ್ಯದಲ್ಲೇ ಹಂಗಾದ್ರೆ ಮನೆ ಓಪನಿಂಗ್ ಸದ್ಯದಲ್ಲಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಗಾದೆ ಮಾತು. ಅದಕ್ಕೆ ತಕ್ಕಂತೆ ಮನೆ ಕಟ್ಟೋದು ಭಾರಿ ಕಷ್ಟ ಐತಿ. ಅವಾಗ ಹಂಗೆ ಹೇಳ್ಯಾರ ಅವ್ರು ಹಿರಿಯರು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. 12 ಆಗೈತಿ ಮನೆ ಕಟ್ಟೋದ್ರಾಗ ನಂದು. ಗೌಂಡಿ ಬಂದ್ರೆ ಆಳು ಬರಲ್ಲ, ಆಳು ಬಂದ್ರೆ ಗೌಂಡಿ ಬರಲ್ಲ, ತಲೆ ಕೆಟ್ಟು ಹೋಗಿತ್ತು. ಈಗ ಹೋದ ಸೀಸನಲ್ಲಿ ನೀವಿದ್ದೀರಾ, ಹೋದ ಸೀಸನ್ ಕಂಟೆಸ್ಟೆಂಟು. ಈ ಸೀಸನ್ ಕಂಟೆಸ್ಟೆಂಟು ರಕ್ಷಿತಾ ಇದ್ದಾರೆ. ಸೊ ರಕ್ಷಿತಾ ಮಾತಿಗೆ ಸುಸ್ತಾಯ್ತಾ, ಇಲ್ಲಿದ್ರೆ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ನಿಮಗೆ ಅಂತ? ನಿಮ್ಗೆ ಏನಾದರೂ ಪಂಚ್ ಕೊಟ್ರಾ? ಚಲೋ ಮಾತಾಡ್ತಾಳೆ ಪಾಪಕ್ಕೆ, ಹಂಗೆ ಚಲೋ ಮಾತಾಡ್ತಾಳೆ. ನನಗೇನು ಮಾತಾಡ್ಸಿಲ್ಲ ಅಷ್ಟು. ಮಾತಾಡ್ಸ್ತೀವಿ ಅಲ್ಲಿ, ಪಂಚ್ ಕೊಡೋಷ್ಟು ಏನಿಲ್ಲ. ಅಂದ್ರೆ ಆಕಿ ಪಾರ್ಟ್ನರ್ ಸೂರಜ್ ಅಣ್ಣ ಆಗಿದ್ನಲ್ಲ, ಅವ್ರ ಜೋಡಿ ಮಾತಾಡ್ತಾರೆ. ಇವಾಗ ಕ್ವಾಟ್ಲೆ ಕಿಚನ್ ಈ ಒಂದು ಶೋ ಹೆಸರು. ನೀವು ಯಾವತ್ತಾದರೂ ಮನೆ ಅಡುಗೆ ಮಾಡಿದ್ದೀರಾ? ಇಲ್ಲಕ್ಕ, ಮಾಡಿಲ್ಲ. ಏನು ಬರಲ್ಲ ಮಾಡೋಕ್ಕೆ? ನಾನು ಅವಾಗ ಕುರಿ ಕಾಯ್ಬೇಕಾದ್ರೆ ಮುದ್ದೆ ತಿರ್ತಿದ್ವಿ, ಸಂಗಟಿ ಮಾಡ್ತಿದ್ವಿ. ಈಗ ನೀವು ಮುದ್ದೆ ಎಲ್ಲ ತಿಂತೀರಾ? ನಮ್ಮದು ಅಂದರೆ ಈ ರಾಗಿ ಮುದ್ದೆ ಅಲ್ಲ, ಜೋಳದ ಮುದ್ದೆ ನುಚ್ಚು ಮಾಡಿ ಸಂಗಟಿ ತಿರುತ್ತೀವಿ. ಸಂಗಟಿ ಅಂತೀವಿ ನಾವು ಅದಕ್ಕೆ. ಕುರಿ ಹಾಲು ಅದನ್ನು ಹಾಕೊಂಡು ತಿಂತೀವಿ, ಅದನ್ನು ಮಾಡ್ತಿದ್ವಿ. ಕುರಿ ಹಾಲೆಲ್ಲ ಹಾಕೊಂಡು ಮಾಡೋದಾ? ಸಂಗಟಿ ಮಾಡೋದು, ಆಮೇಲೆ ಕುರಿ ಹಾಲು ತಿನ್ನೋದು, ಕುರಿ ಹಾಲ್ನಾಗ. ಹೌದಾ? ಚೆನ್ನಾಗಿ ಮಸ್ತ್ ಇರುತ್ತೆ. ಹೌದಾ? ಗೊತ್ತಿರಲಿಲ್ಲ. ಅದಕ್ಕೇನು ಉಪ್ಪು ಖಾರ ಹಾಕಲ್ವಾ? ಉಪ್ಪು ನಾವು ಆಮೇಲೆ ಹಾಕೊಂಡು ತಿನ್ಬೇಕು. ಸಂಗಟಿಗೆ ಉಪ್ಪು ಹಾಕಲ್ಲ. ಕುರಿ ಹಾಲು ಒಂದು ಸ್ವಲ್ಪ ಹೊತ್ತಿ ಇದ್ರೇನೇನೆ ಮೊಸರಾಗಿ ಹೋಗ್ಬಿಡುತ್ತಲ್ವಾ, ಬೇಗ ಅದು ಇದಾಗ್ಬಿಡುತ್ತೆ, ಹೀಟ್ ಜಾಸ್ತಿ ಅಲ್ವಾ ಅದು. ಸೊ ಹೆಂಗೆ ತಿಂತಾ ಇದ್ರಿ ಅಂತ? ಬಿಸಿ ಮಾಡ್ಕೊಂಡು ತಿಂತಿದ್ವಿ. ಹೌದಾ? ಬಿಸಿ ಮಾಡ್ಕೊಂಡು ತಿಂದಂಗೆ ಒಡೆದೋಗ್ಬಿಡುತ್ತಲ್ವಾ? ಹಂಗೆ ಒಡಂಗಿಲ್ವೇ? ಹೌದಾ? ಹಂಗೆ ಒಡಂಗಿಲ್ಲ. ನೀವು ಬೇರೆ ಯಾವ ಥರದ ಹಾಲು ನೋಡಿರ್ಬೇಕು ನೀವು, ಕುರಿ ಹಾಲಲ್ಲಿ. ಓಕೆ, ಹಾಗಾದ್ರೆ ಅದೊಂದೇ ಮಾಡಕ್ಕೆ ಬರೋದು? ಕಾಫಿ, ಚಾ ಏನು ಮಾಡ್ತೀನಿ? ಸಕ್ಕರೆ ಚಾ ಪುಡಿ, ಅದೇನು ಚಾ ಮಾಡೋದೇನು ಸಣ್ಣ ಹುಡ್ರು ಮಾಡ್ತಾರೆ. ಇಲ್ಲೇನು ನೀವು ಕ್ವಾಟ್ಲೆ ಬಿಟ್ಟು ಇವಾಗ ಕಿಚನ್ ಮಾಡಬೇಕು, ಇವಾಗ ಕುಕ್ಕಿಂಗ್ ಮಾಡಬೇಕು ಅಂತಂದ್ರೆ ಏನು ಮಾಡ್ತಾರೆ? ಗ್ಯಾಸ್ ಬಂದ್ ಮಾಡಿ ಸುಮ್ ಕುಂತು ಬಿಡ್ತೀನಿ. ಮಾಡಕ್ಕೆ ಬಂದ್ರೆ ಮಾಡ್ಬೋದು ಪಾಪ. ಅದೇ ಹೇಳ್ಕೊಟ್ರೆ ಮಾಡ್ತೀನಿ, ಅದನ್ನ ಹಾಕಿ ಇದನ್ನ ಹಾಕಂದ್ರೆ ಮಾಡ್ತೀನಿ. ಬಿಗ್ ಬಾಸ್ ಮನೇಲಿ ಮಾಡಿರಲಿಲ್ಲ ಅಲ್ವಾ ನೀವು? ಮಾಡಿಲ್ಲ ನಾನು. ನಂದು ಬರೀ ಪಾತ್ರೆ ತೊಳೆದು ಕಷ ಹೊಡೆಯೋದು. ಹಾಂ, ಅವ್ರಿಗೆ ಹೇಳ್ತಿದ್ದೆ ನಾನು, ನನಗೆ ಅಡುಗೆ ಪುಡುಗೆ ಮಾಡಕ್ಕೆ ಬರಲ್ಲ, ನೀವೇನಾದ್ರೂ ಡಬ್ರಿ ತೊಳ್ಯಾಕಿಲ್ಲ, ಕಸ ಹೊಡ್ಯಕ್ಕೆ ಹಚ್ಚಿರಿ, ಮಾಡ್ತೀನಿ ಅಂತೆ. ಅವ್ರು ಹಂಗೆ ಮಾಡ್ತಿದ್ರು. ಈಗ ಹನುಮಂತಣ್ಣನ ಫೇವ್ರೆಟ್ ಫುಡ್ ಯಾವುದು? ಹಾಂ, ಫೇವ್ರೆಟ್ ಊಟ ನನ್ನ ಪಲಾವ್. ಪಲಾವ? ನಾನ್ ವೆಜ್ ಪಲಾವ? ಪಲಾವ್ ಮಧ್ಯಾಹ್ನ ಬೆಳಿಗ್ಗೆ ಪಲಾವ್ ತಿಂತೀನಿ. ಹಂಗೆ ಅಂದರೆ ನನಗೆ ನಾನ್ ವೆಜ್ ಇಷ್ಟ. ಎಲ್ಲ ತಿಂತೀನಿ. ಅಲ್ಲ ಅಣ್ಣ, ಇವಾಗ ಬೆಳಗ್ಗೆ ಪಲಾವ್ ತಿಂತೀರಾ, ಅದೇ ಇಷ್ಟ ನಿಮಗೆ ಯಾವಾಗಲೂ? ಬೆಳಿಗ್ಗೆ ನಾಷ್ಟ ಜಾಸ್ತಿ ತಿನ್ನೋದು ಪಲಾವ್. ಹೌದಾ? ನಿಮ್ಮ ಮನೇಲಿ ಪಲಾವ್ ಜಾಸ್ತಿ ಯಾವಾಗಲೂ? ಮನೆಯಲ್ಲಿ ಮಾಡಲ್ಲ. ರೊಟ್ಟಿ ಇಲ್ವಾ? ರೊಟ್ಟಿ ತಿಂತೀವಿ.
ಅಂದ್ರೆ ನಾ ಹಿಂಗೆ ಇಲ್ಲಿ ಹೊರಗೆ ಬಂದಾಗ ಹೇಳಾಕತ್ತೀನಿ ಮನ್ಯಾಗ ಹೋದ್ರೆ ನಾವು ರೊಟ್ಟಿ ಅನ್ನ ಸಾರು ತಿಂತೀನಿ. ನಿನಗೆ ಏನು ಇಷ್ಟ ಅಣ್ಣ, ಫೇವ್ರೆಟ್ ಫುಡ್ ಯಾವ್ದಣ್ಣ? ಅಂದರೆ ಇವಾಗ ಹನುಮಂತಣ್ಣಗೆ ಇವತ್ತೇನೋ ಬೋರ್ ಆಗಿರುತ್ತೆ, ನನಗೆ ಇವತ್ತೊಂದು ಫುಡ್ ಬೇಕು, ಇವತ್ತು ಕ್ವಾಟ್ಲೆ ಕಿಚನಲ್ಲಿ ಬಂದು ಸುಸ್ತಾಗಿರುತ್ತೆ, ನನಗೆ ಒಳ್ಳೆ ರೆಸಿಪಿ ತಿನ್ಬೇಕು, ಯಾವುದಾದ್ರು ಒಳ್ಳೆ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಯಾವ್ದು ತಿನ್ನೋದು ಹನುಮಂತಣ್ಣ ಅಂತ? ಹಂಗೆ ಕೇಳಿದೆ ನಾ ಎಲ್ಲ ತಿಂತೀನಿ, ರೊಟ್ಟಿ ಅನ್ನ ಸಾರು ಎಲ್ಲ ತಿಂತೀನಿ. ಏನು ಸಿಕ್ಕರೂ ತಿಂತೀನಿ ಹೊಟ್ಟೆ ಹಸ್ದಾಗ. ಇವಾಗ ಯಾರೋ ನಿಮ್ಮ ಫ್ಯಾನ್ಸ್ ಇರ್ತಾರೆ, ಹಾಂ, ಹನುಮಂತಣ್ಣಗೆ ಅವರು ಇಷ್ಟವಾದ ಊಟ ತಂದ್ಕೊಡ್ಬೇಕು ಅನ್ಕೊಂತಾರೆ, ಯಾವ ಊಟ ತಂದ್ಕೊಟ್ರೆ ನಿಮ್ಗೆ ತುಂಬ ಇಷ್ಟ ಅಂತ? ಅದು ಚಿಕನ್ ನಾನ್ ವೆಜ್, ಹಾಂ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಂದ್ರೆ ತಿಂತೀನಿ. ಸರಿ ಹನುಮಂತಣ್ಣ, ನೆಕ್ಸ್ಟ್ ಪ್ಲಾನ್ ಏನು ನಿಮ್ಮದು? ಈ ಕ್ವಾಟ್ಲೆ ಕಿಚನ್ ಆದಮೇಲೆ ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ ನೀವು? ಮಾಡಿದ್ದೀರಾ? ಅದೇ ಹನುಮಂತು ಇವ್ರ ಜೊತೆ ಸೇರಿಕೊಂಡು, ಧರ್ಮರಾಜ್ ಜೊತೆ ಸೇರಿಕೊಂಡು ನಿಮ್ಮದೇ ಓನ್ ಇದೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು 2-3 ಹಾಡು ಬಿಡ್ಬೇಕು. ಹಾಡು ಅದವು ಈಗ ಹಾಡ್ಬೇಕಷ್ಟ, ಹಾಡೋದಷ್ಟ ಬಾಕಿ ಉಳಿದೈತಿ, ಹಾಡಿ ಬಿಡ್ಬೇಕು. 2 ಬಿಟ್ಟೀನಿ, ಈಗ 2 ಬಿಟ್ಟೀನಿ. ಒಂದು ನಮ್ಮದು ಲಂಬಾಣಿ ಭಾಷೆದಾಗ ಬಿಟ್ಟೀನಿ, ಒಂದು ಕನ್ನಡದಾಗ ಬಿಟ್ಟೀನಿ. ಚಲೋ ಹೊಡೈತಿ. ನೋಡ್ಬೇಡ್ಬಿಡು. ಇಲ್ಲ, ಈಗ ಹೋಗಿ ಬರ್ಕೊಂಬರ್ತೀನಿ, ಇನ್ನೊಂದು ನಾಳೆ ಬರ್ತಿಲ್ಲ, ಅವಾಗ ಆಡ್ತೀನಿ. ಓಕೆ, ಕೊನೆಯದಾಗಿ ನಿಮ್ಮನ್ನ ಇಡೀ ಕರ್ನಾಟಕ ಇಷ್ಟಪಡುತ್ತೆ, ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ ಹನುಮಂತಣ್ಣ? ಎಲ್ಲರಿಗೂ ಕನ್ನಡ ಜನತೆಗೆ ನಮಸ್ಕಾರ. ಹಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ನಮ್ಮ್ಯಾಗಿರ್ಲಿರಿ. ನಿಮ್ಮಿಂದ ನಾನು ಇಲ್ಲಿ ಮಟ್ಟ ಬಂದೀನಿ, ಹಂಗೆ ಮುಂದೆ ನಾ ಎಲ್ಲೆಲ್ಲಿಗೆ ಬರ್ತೀನಿ ಹಂಗಂಗೆ ನಿಮ್ಮ ಸಪೋರ್ಟ್ ಮಾಡಿರಿ, ನಿಮ್ಮ ಆಶೀರ್ವಾದ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಹನುಮಂತಣ್ಣ, ಒಳ್ಳೆಯದಾಗಲಿ ನಿಮಗೆ ತುಂಬ. ಇನ್ನೂ ಇಷ್ಟೇ ಅಲ್ಲ, ಇನ್ನೂ ತುಂಬ ಎತ್ತರಕ್ಕೆ ಹೋಗಿ ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಲಿ, ನಿಮ್ಮ ಒಂದು ಲೈಫ್ ಸ್ಟೋರಿ ಏನಿದೆ ಅದೆಲ್ಲವೂ ಕೂಡ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತು ಜೊತೆಗೆ ಕ್ವಾಟ್ಲೆ ಕಿಚನ್ ಕಂಟೆಸ್ಟೆಂಟ್ ಹನುಮಂತು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.